Hello, everyone. I hope you guys are doing very well. I have a quote for you before I begin today's session. As you can already see that I've come up with the Achievers Edition. So today we have an achiever amongst us who's going to share his journey, his process of achieving a top rank in PGCT MBA. So in the recently concluded PGCT MBA examination and MCA one of our candidates got the top rank of 70th rank. So he will be sharing his insights, his journey, what all went in his preparation, and to also achieve this wonderful rank. Right. So before I begin, there's a quote in Hindi that says, "सपने बनने के नहीं, करने के देखो." It's all about doing the things rather than just dreaming about things. So, what does it take to really achieve the dreams of yours? So, let's welcome and hear from one of our achievers, that is Mr. Sangmesh. Sangmesh, please come. Okay. First of all, thank you for being with us. Right. Congratulations on getting the 70th and well deserved rank. So, first of all, congratulations from the entire team time. So, we're doing this. One, of course, is to honor you at the end and to get your understanding of how your preparation has been. ನಿಮ್ಮ ಪ್ರಿಪ್ರೇಷನ್ಸ್ ಯಾವ ಥರ ಇತ್ತು, ಯಾವ ಥರ ನೀವು ಸ್ಟಾರ್ಟ್ ಮಾಡಿದ್ರಿ, ಅದಕ್ಕೆ ಎಮ್ ಬಿ ಎ ಮಾಡ್ಬೇಕು ಅನ್ಕೊಂತ ಇದ್ರಿ, ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಓಕೆ, ಸೊ ಕ್ಯಾನ್ ಯು ಪ್ಲೀಸ್ ಗೋ ಹೆಡ್ ಆ್ಯಂಡ್ ಟೆಲ್ ಆರ್ ವ್ಯೂವರ್ಸ್. Thank you, sir. Thank you for inviting me. It's my honor to be a part of this video. ಸೊ ನಾ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಸರ್ ಹೇಳಿದ್ರಲ್ಲ, ಸಪ್ನೆ ಕರ್ನೇಕೆ ದೇಕು ಅಂದ್ರೆ ನಂದು ಫಸ್ಟ್ಲಿಂತ್ರನೂ ಏನಿತ್ತಪ್ಪ ಅಂತಂದ್ರೆ ವಾಟ್ ಎವರ್ ನಂದು ಥಾಟ್ಸ್ ಇರ್ತಿದ್ದಲ್ಲ ಅವು ಆ್ಯಕ್ಷನಿಗೆ ಬರ್ಬೇಕನ್ನೋ ಒಂದು ಮೈಂಡ್ಸೆಟ್ಲಿಂತ್ರ ನಾನು ಸ್ಟಾರ್ಟ್ ಮಾಡಿದೆ. ಯಾಕಂತಂದ್ರೆ ಲೈಫ್ ಒಳಗೆ ನಾ ಇಷ್ಟು ದಿನ ಏನು ಮಾಡಿದ್ದು ಬರೀ ಏನಿತ್ತು ಈಸಿಯರ್ ಥಿಂಗ್ಸ್ನ ನಾನು ಜಸ್ಟ್ ಪ್ರಯಾರಿಟೈಸ್ ಮಾಡಿದ್ದೆ. So I wanted to come out of my comfort zone. I wanted to do the hard thing. I wanted to go through the hard yards. So I just wanted to be consistent throughout this journey. ನಾನು ಬಿ ಕಾಮ್ ಆದ ಕೂಡಲೇ ಇಮಿಡಿಯೇಟಾಗಿ ಸಿ ಎಸ್ ಜಾಯ್ನ್ ಆದೆ. ಐ ವೆಂಟ್ ಟು ಪುಣೆ. ಅಲ್ಲಿ 6 months ನನ್ನ ಲೈಫ್ ಒಳಗೆ ನಾನು ಓದಿದ್ದಿಲ್ಲ, ಅಷ್ಟು ಓದಿದೆ. ಅದಾದಮೇಲೆ ಐ ಕುಡಂಟ್ ಕ್ಲಿಯರ್, ಅನ್ಫಾರ್ಚುನೇಟ್ಲಿ ಐ ಕುಡಂಟ್ ಕ್ಲಿಯರ್ ದ ಎಕ್ಸಾಮ್. ಸೊ ಐ ಕೇಮ್ ಬ್ಯಾಕ್ ಟು ಹೋಮ್. ನಾ ಆನ್ಲೈನ್ ಮೋಡಿಗೆ ಶಿಫ್ಟ್ ಆದೆ. ಆಫ್ಟರ್ ದ್ಯಾಟ್ ನಂಗೆ ಏನು ಮಾಡ್ಬೇಕಂತೇಳಿ ಗೊತ್ತಾಗಲಿಲ್ಲ. ಯಾಕಂತಂದ್ರೆ ಆಫ್ಟರ್ ದ್ಯಾಟ್ ಹಾರ್ಡ್ ವರ್ಕ್ ಆ್ಯಸ್ ವೆಲ್ ನಾನು ಏನೂ ಮಾಡೋಕ್ಕಾಗಲಿಲ್ಲ ಅನ್ನೋ ಒಂದು ಬೇಸರ ಇತ್ತು. ಸೊ ಅದಾದ ಕೂಡಲೇ ನಾನು ಥ್ಯಾಂಕ್ಸ್ ಟು ಮೈ ಮೆಂಟರ್, ಐ ಹ್ಯಾವ್ ಟು ಟೇಕ್ ಹಿಸ್ ನೇಮ್ ಹಿಯರ್, ಮಿಸ್ಟರ್ ರಾಘವೇಂದ್ರ ತಿಕೋಟ ಸರ್. He is a retired professor from Javelin College, Dharwad. So he guided me throughout this journey. He is the one who recommended Time Hubli, Dharwad, and I took admission. I started in ನಾನು ಜಾನ್ ಒಳಗೆ ಸ್ಟಾರ್ಟ್ ಮಾಡಿದೆ. ಅದು ಒಂಥರ ಅರ್ಲಿ ಪ್ರಿಪ್ರೇಷನ್ ಅಂತಾರಲ್ಲ, ಒಂದು 6 to 7 months ನಾವು ಆ ಎಕ್ಸಾಮ್ ಪ್ರಿಪ್ರೇಷನಿಗೆ ಮಾಡಿದ್ವಿ ಅಂತಂತಂದ್ರೆ ಐ ಥಿಂಕ್ ಎನಿ ಎಕ್ಸಾಮ್ ಇಫ್ ಯು ಪುಟ್ ಇನ್ ಎಫರ್ಟ್ಸ್ ಆ್ಯಂಡ್ ಬಿ ಕನ್ಸಿಸ್ಟೆಂಟ್, ಐ ಥಿಂಕ್ ದ್ಯಾಟ್ಸ್ ದ ಓನ್ಲಿ ಸೀಕ್ರೆಟ್ ಸರ್. So interesting thing is you have mentioned post your CS you came back and took online coaching as well. Then but you were offline student, so you was a student of Time Hubli and very very consistent right from the beginning. So what made you to shift from online to offline? So what was that journey like, and why did you opt for offline training at Time? ಸೊ ಸರ್, ಆನ್ಲೈನ್ ಒಳಗೆ ಏನಾಗ್ತಿತ್ತು ಅಂತಂದ್ರೆ ಡಿಸ್ಟ್ರಾಕ್ಷನ್ ಬರ್ತಿತ್ತು. ಮನೆಯೊಳಗೆ ಕೆಲಸ ಬರ್ತಿದ್ದು, ಮೊಬೈಲ್ಸ್, ಲ್ಯಾಪ್ಟಾಪ್ ಎಲ್ಲ ಹಂಗೆ ಟಿ ವಿ, ಭಾಳಷ್ಟು ಡಿಸ್ಟ್ರಾಕ್ಷನ್ಸ್ ಇರ್ತಿದ್ದು, ಫ್ರೆಂಡ್ಸ್ ಜೊತೆ ಅಡ್ಡಾಡಕ್ಕೆ ಹೋಗೋದು. ಸೊ ಐ ವಾಂಟೆಡ್ ಟು ಕಮ್ ಔಟ್. ನಾ ಅಲ್ಲಿಂದ ನಮ್ಮ ಊರ್ಲಿಂದ ಹೊರಗೆ ಬಂದು ಇಲ್ಲಿ ಡೆಡಿಕೇಟೆಡ್ ಆಗಿ ಇರಬೇಕು, ಒಂದು ಕಂಟ್ರಿದ ಎಕಾನಮಿಗೆ ಏನಾದರೂ ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ಲಿಂದ ಬಂದೆ. ನಾ ಯಾವಾಗಲೂ ಮೋದಿಯವ್ರ ಸ್ಪೀಚ್ ನೋಡ್ತಿರ್ತೀನಿ. ಅವ್ರು ಯಾವಾಗಲೂ ಹೇಳ್ತಿರ್ತಾರೆ, ಯೂತ್ ಯೂತ್ ಕೋ ಕಾಂಟ್ರಿಬ್ಯೂಟ್ ಕರ್ನಾ ಚಾಹಿಯೆ ಎಕಾನಮಿಕಲಿ ಅಂತ. ಸೊ ಅದು ಒಂದು ಮೋಟಿವೇಶನ್ ಬಂತು. ಸೊ ಐ ವಾಂಟೆಡ್ ಟು ನೋ ಬಿ ಡೆಡಿಕೇಟೆಡ್ ರೈಟ್ ಥ್ರೂ ದಿಸ್ ಜರ್ನಿ, ಆ್ಯಂಡ್ ಐ ವಾಂಟೆಡ್ ಟು ಐ ಆಮ್ ವೆರಿ ಕೀನ್ ಟು ಕಾಂಟ್ರಿಬ್ಯೂಟ್ ಟು ದ ಎಕಾನಮಿ ಥ್ರೂ ಮೈ ಎಮ್ ಬಿ ಎ. ಸೊ ಅದೇ ಒಂದು ಡ್ರೈವ್ ಇತ್ತು ನನ್ನೊಳಗೆ. ಏನಂತಂದ್ರೆ ಮಾಡಿದರೆ ಟಾಪ್ ಕಾಲೇಜ್ ಒಳಗೆ ಎಮ್ ಬಿ ಎ ಮಾಡಬೇಕು. ಆ ಟಾಪ್ ಕಾಲೇಜ್ನಾಗ ಸಿಗಬೇಕಪ್ಪ ಅಂತಂದ್ರೆ ಐ ಹ್ಯಾವ್ ಟು push my limits and I have to work very hard. So that was the thing, sir. I mean, he clearly had a vision and goal before even he joined of why, and that is something very rare that you come across any candidate generally. So offline training bandri and you started preparing. So what was the process and the journey like when you started preparing at Time, and how did everything help you? So can you give your honest feedback and journey of preparation for MBA and the materials ಆಗ್ಬೋದು, ಫ್ಯಾಕಲ್ಟಿ ಆಗಿರ್ಬೋದು, ಅಥವಾ ಕಾಂಟೆಂಟ್ ಆಗಿರ್ಬೋದು. ಸೊ ಎವ್ರಿಥಿಂಗ್ ಇಫ್ ಯು ಇನ್ ಅ ನಟ್ಶೆಲ್ ಇಫ್ ಯು ಕ್ಯಾನ್ ಟಾಕ್ ಅಬೌಟ್ ಇಟ್.
ಸೊ ನಾ ಜಾನ್ 3ಗೆ ನಾನು ಫಸ್ಟ್ ಸರ್ ಕ್ಲಾಸಿಗೆ ಬಂದಿದ್ದು. ಫಸ್ಟ್ ಕ್ಲಾಸ್ ನಂದು ಇಂಗ್ಲೀಷ್ ಆಗಿತ್ತು. ಸೊ 1.5 ಮಂತ್ಸ್ ನಾನು ಸರ್ ಕ್ಲಾಸ್ ಅಟೆಂಡ್ ಆದೆ ಇಂಗ್ಲೀಷ್. ಸೊ ಅದ್ರ ಜೊತೆ ಸೈಮಲ್ಟೇನಿಯಸ್ ಆಗಿ 10:30ಗೆ ಕ್ವಾಂಟ್ ಕ್ಲಾಸು ನಡೀತಿತ್ತು ಸರ್ ಅವಾಗ. ಶಾಬಾ ಸರ್ ತೊಗೊಂತಿದ್ರು. ಐ ಥಿಂಕ್ ನಾ ಫ್ಯಾಕಲ್ಟಿ ಬಗ್ಗೆ ಟೈಮ್ ಒಳಗೆ ಹೇಳ್ಬೇಕಂತಂದ್ರೆ ಐ ಥಿಂಕ್ ನಾ ಭಾಳಷ್ಟು ಕೋಚಿಂಗ್ ಕ್ಲಾಸಸ್ ಎಲ್ಲ ಹೋಗೀನಿ. ಐ ಥಿಂಕ್ ನಾ ಇಷ್ಟು ಡೆಡಿಕೇಟೆಡ್ ಮತ್ತು ಪ್ಯಾಷನೇಟ್ ಟೀಚರ್ಸ್ ನಾ ಎಲ್ಲೂ ನೋಡಿಲ್ಲ. ಯಾಕಂತಂದ್ರೆ ಎವ್ರಿ ಒನ್ ಹಿಯರ್ ಈಸ್ ಸೋ ಪ್ಯಾಷನೇಟ್ ಅಬೌಟ್ ಟೀಚಿಂಗ್. ಹೆಂಗಂತಂದ್ರೆ ಶಾಬಾಸ್ ಸರ್ ಅಂತ ನಾ ಹೇಳಿದಲ್ಲ, ಅವರು ಐ ಥಿಂಕ್ ಹಿ ಈಸ್ ಒನ್ ಆಫ್ ದಿ ಬೆಸ್ಟ್ ಇಫ್ ನಾಟ್ ದ ಬೆಸ್ಟ್ ಫ್ಯಾಕಲ್ಟೀಸ್ ಇನ್ ನಾರ್ತ್ ಕರ್ನಾಟಕ ಫಾರ್ ಕಾಂಟ್. ಅವರು ಒಂದು ಪ್ರಾಬ್ಲಮಿಗೆ 4 ಸೊಲ್ಯೂಷನ್ಸ್ ಕೊಡ್ತಿದ್ರು. ಯಾವುದೇ ಶಾರ್ಟ್ಕಟ್ ಹೇಳ್ತಿದ್ದಿಲ್ಲ. ನಾ ವಂಡರ್ ಆಗ್ತಿತ್ತು ನಂಗೆ, ಈ ಶಾರ್ಟ್ಕಟ್ ಹೇಳಕತ್ತಿಲ್ಲ, ನಾವು ಫಾಸ್ಟಾಗಿ ಸಾಲ್ವ್ ಮಾಡಬೇಕು ಕ್ವಶನ್ ಪೇಪರ್ ಬಂದಾಗ. ಸೊ ನಾ ಆಗ್ತಿದ್ದೆ ಸರ್, ಹೆಂಗೆ ಸಾಲ್ವ್ ಮಾಡೋದು, ಫಾಸ್ಟಾಗಿ ಮಾಡಬೇಕು, ಸರ್ ನೋಡಿದ್ರೆ 4 ಮೆಥಡ್ ಹೇಳಕತ್ತಾರ ಅಂತೇಳಿ. ಸೊ ಐ ಥಿಂಕ್ ದ ಪ್ರಾಸೆಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ಅಚೀವ್ಮೆಂಟ್. ಸೊ ಅದ್ರ ಸಂಬಂಧ ಅವ್ರು 4 ಸೊಲ್ಯೂಷನ್ ಹೇಳ್ತಿದ್ರು. ಅದ್ರೊಳಗೆ ನಂಗೆ ಯಾವುದು ಸೊಲ್ಯೂಷನ್ ಈಸಿ ಆಗ್ತಿತ್ತು, ಯಾವ್ದು ನನಗೆ ಕಂಫರ್ಟೇಬಲ್ ಇರ್ತಿದ್ದೆ, ಅದನ್ನು ನಾನು ಪ್ರಾಕ್ಟೀಸ್ ಮಾಡಿ ಒಂದು ಎಕ್ಸಾಮ್ ಏನು ಮಾರ್ಕ್ಸ್ ಎಲ್ಲ ಅಟೆಂಡ್ ಆಗೋ ಟೈಮ್ ಬಂತು, ಅವಾಗ ನಾನು ರಿಯಲೈಸ್ ಮಾಡಿದೆ 2 ಬಿಟ್ಟು 3 ಆಪ್ಷನ್ ಬರ್ಬೇಕು. ಯಾಕಂತ ಮಾರ್ಕ್ ಬರೋದಾಗ ಗೊತ್ತಾಗ್ತಿತ್ತು, ಒಂದು ಮೆಥಡ್ಲಿ ಏನಾದರೂ ಬರಲಿಲ್ಲ ಅಂತಂದ್ರೆ ವಿ ವುಡ್ ಸ್ವಿಚ್ ಟು ಅನದರ್ ಮೆಥಡ್ ಫಾರ್ ದ ಸೊಲ್ಯೂಷನ್. ಸೊ ಅದಾಗಿರ್ಬೋದು. ಮತ್ತು ನಿಮ್ಮ ಕ್ಲಾಸಸ್ ಮಾತ್ರ ನಾ ಫಸ್ಟಿಗೆ ಕ್ವಾಂಟ್ ವುಡ್ ಬಿ ಮೈ ವೆರಿ ಡಿಫಿಕಲ್ಟ್ ಸಬ್ಜೆಕ್ಟ್. ಯಾಕಂತಂದ್ರೆ ಕ್ವಾಂಟ್ ಮೊದಲಿನ ಥರನೂ ಮ್ಯಾಥ್ಸ್ ಒಳಗೆ ಭಾಳ ವೀಕ್ ಇದೆ. ಅಂತಂತಂದ್ರೆ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಇಂಥ ಸ್ವಲ್ಪ ದೂರ ರೀ ಸರ್ ಮೊದಲಿನ ಥರ. ಸೊ ಅದು ಭಾಳ ಡಿಫಿಕಲ್ಟ್ ಇರ್ತೈತೆ ಅನ್ನೋ ಒಂದು ಮೈಂಡ್ಸೆಟ್ದಾಗ ಬಂದಿದ್ದೆ. ಶಾಬಾಸ್ ಸರ್ ಅದನ್ನು ನಂಗೆ ಫೇವ್ರೇಟ್ ಸಬ್ಜೆಕ್ಟ್ ಆಗೋಂಗೆ ಮಾಡಿಬಿಟ್ರು. ಸೊ ಅದು ಆಗಿರ್ಬೋದು. ಮತ್ತು ನಿಮ್ದು ಇಂಗ್ಲೀಷ್ ಕ್ವಶನ್ ಪೇಪರ್ ಹೆಂಗೆ ಬರ್ತೈತೆ ಅಂತೇಳಿ ಹೇಳಕ್ಕೆ ಬರೋಲ್ಲ. ಯಾಕಂದ್ರೆ ನನಗೆ ಎಲ್ಲೋ ಒಂದು ಅನಿಸ್ತಿತ್ತು, ಇಷ್ಟು ಇಯರ್ ಎಲ್ಲ ಕ್ವಶನ್ ಪೇಪರ್ ಈಸಿ ಬಂದೈತಿ, ಈ ಸಲ ಏನೋ ಡಿಫಿಕಲ್ಟ್ ಬರ್ಬೋದು ಅಂತೇಳಿ ನನ್ನ ಮೈಂಡ್ಸೆಟ್ ಒಳಗೆ ಇತ್ತು. ಸೊ ಅದಕ್ಕೆ ನಾ ಎಕ್ಸ್ಪೆಕ್ಟ್ ದ ವರ್ಸ್ಟ್ ಅಂತಾರಲ್ಲ, ಸೊ ಆ ಕ್ವಶನ್ ಪೇಪರ್ ನಂಗೆ ಡಿಫಿಕಲ್ಟ್ ಬರ್ತೈತೆ ಅಂತೇಳಿ ಹೋಗಿದ್ದೆ. ಅಲ್ಲಿ ಇಂಗ್ಲೀಷ್ ಹೆಲ್ಪ್ ಆಯ್ತು ರೀ ಸರ್. ಅಂದರೆ ಇಂಗ್ಲೀಷ್ ಒಳಗೆ ಏನು ನಾವು ಪ್ರಿಪ್ರೇಷನ್ ಮಾಡಿದ್ವಲ್ಲ, I got 19 out of 20 in English. ಸೊ ಇಂಗ್ಲೀಷ್ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಅದು ಬಂತು. ಸೊ ಐ ಥಿಂಕ್ ಐ ಹ್ಯಾವ್ ಟು ಸೇ ದಟ್ ವಿ ಹ್ಯಾವ್ ಟು ಪ್ರಯೋರಿಟೈಸ್ ಆಲ್ ದ 5 ಸಬ್ಜೆಕ್ಟ್ಸ್ ವಿದೌಟ್ ಕೀಪಿಂಗ್ ಡೌನ್ ದ ಅದರ್. ಸೊ ದ್ಯಾಟ್ ಹಸ್ ಹೆಲ್ಪ್ ಮೀ ಸರ್. ಆ್ಯಂಡ್ ದ ಆಫೀಸ್ ಸ್ಟಾಫ್ ಆ್ಯಸ್ ವೆಲ್ ಹ್ಯಾಸ್ ಬಿನ್ ವೆರಿ ಸಪೋರ್ಟಿವ್ ಫಾರ್ ಮೈ ಜರ್ನಿ. ಯಾಕಂತಂದ್ರೆ ಕಿರಣ್ ಸರ್ ಆಗಿರ್ಬೋದು, ಆಫೀಸ್ ಒಳಗೆ ಇದ್ದಿದ್ದು ಕಿರಣ್ ಸರ್ ಮತ್ತು ಜಯಾಕ, ದೇ ಆಲ್ ಹ್ಯಾವ್ ಬಿನ್ ವೆರಿ ಸಪೋರ್ಟಿವ್. ಯಾಕಂದ್ರೆ ನಾ ಕೇಳಿದಾಗೆಲ್ಲ ಹ್ಯಾಂಡ್ಔಟ್ಸ್ ಕೊಡೋರು, ನಾ ಕೇಳಿದಾಗೆಲ್ಲ ಮೆಟೀರಿಯಲ್ಸ್ ಕೊಡೋರು. ಸೊ ಇಟ್ಸ್ ಬಿನ್ ವೆರಿ ವಂಡರ್ಫುಲ್ ಜರ್ನಿ ಸರ್. ಯಾಕಂತಂದ್ರೆ ಇಷ್ಟು ಸಪೋರ್ಟಿಂಗ್, ಇಷ್ಟು ಕೇರಿಂಗ್ ಫ್ಯಾಕಲ್ಟಿ ನಾ ಯಾವ ಇನ್ಸ್ಟಿಟ್ಯೂಟ್ ಒಳಗೂ ನೋಡಿದ್ದಿಲ್ಲ. ಐ ಥಿಂಕ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಬಿ ಅ ಪಾರ್ಟ್ ಆಫ್ ಟೈಮ್. I'm super glad. I mean, I think at the end of the day, this is what makes us happy, right? I mean, yeah, money is one motivating factor, but it is only one of the motivating factors. It is not everything. And in a profession like this, result speaks ಅಂತ ಹೇಳ್ತೀವಲ್ಲ, ರಿಸಲ್ಟ್ಸ್ ಮಾತಾಡುತ್ತೆ, ಸೊ ದಿಸ್ ಇಸ್ ವಾಟ್ makes us happy and pushes us to do whatever we are here for. So and of course, as much as he has credited us ದ ಟೈಮ್ ಆಗಿರ್ಬೋದು, ಫ್ಯಾಕಲ್ಟೀಸ್ ಆಗಿರ್ಬೋದು, ನಮ್ಮ ಡೈರೆಕ್ಟರ್ ಸರ್ ಆಗಿರ್ಬೋದು, ಅಥವಾ ಸ್ಟಾಫ್, ಐ ಥಿಂಕ್ ದೆರ್ ಇಸ್ ಅ ಹ್ಯೂಜ್ ಕ್ರೆಡಿಟ್ ಯು ಹ್ಯಾವ್ ಟು ಗಿವ್ ಟು ದ ಕ್ಯಾಂಡಿಡೇಟ್ ಹಿಮ್ಸೆಲ್ಫ್. ಬಿಕಾಸ್ ಆಸ್ ದೆ ಸೇ, ದರ್ ಇಸ್ ಅ ಕ್ಲಾಸಿಕ್ ಎಕ್ಸಾಂಪಲ್, ಯು ಕ್ಯಾನ್ ಟೇಕ್ ಅ ಕ್ಯಾಮೆಲ್ ಟು ದ ವಾಟರ್, but you cannot force it to drink, right? But the very fact that we get this privilege, that helping a camel to find the oasis in the desert ಅಂತ ಹೇಳ್ತೀವಲ್ಲ, ಅದನ್ನು ಮಾಡಲಿಕ್ಕೆ ನಮಗೊಂದು ಪ್ರಿವಿಲೇಜ್ ಸಿಗುತ್ತೆ. ಬಟ್ ಅಟ್ ದಿ ಎಂಡ್ ಆಫ್ ಅ ಡೇ, ದ ಹಾರ್ಡ್ ಯಾರ್ಡ್ಸ್ ಅಂತ ಹೇಳ್ತೀವಲ್ಲ, ಅಲ್ಟಿಮೇಟ್ಲಿ ದ ಗೇಮ್ ಆಫ್ ಸಕ್ಸಸ್ ಒಳಗಡೆ ದ ಫೈನಲ್ result would be of the student. So a huge credit for his dedication, because he was consistent right from day one till the very end. In fact, ಎವ್ರಿ ಸಿಂಗಲ್ ಪರ್ಸನ್ ಒಂದು ಆರ್ಗನೈಸೇಷನ್ದಲ್ಲಿ ಹೋದಾಗ, ಒಂದು ಯಾವುದೇ ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ದಲ್ಲಿ ಹೋದಾಗ ಎಲ್ಲರೂ ನೆನ್ಪಿಟ್ಕೊಳ್ಳೋದು ಕಷ್ಟ. ಆ್ಯಂಡ್ ಯಾರೋ ಅದರ ನಿಮ್ಮನ್ನು ಆ ಪರಿ ನಿಮಗೆ ನೆನ್ಪಿಟ್ಕೊಂಡಿದ್ದಾರೆ ಅಂತಂದರೆ, ಈವನ್ ಆಫೀಸ್ ಸ್ಟಾಫ್ ಕೂಡ ಪ್ರತಿಯೊಬ್ಬರು ದೇ ನೋ ಅಬೌಟ್ ಸಂಗಮೇಶ್, ಬಿಕಾಸ್ ನಾಟ್ ಓನ್ಲಿ ಡ್ಯೂರಿಂಗ್ ದ ಕ್ಲಾಸಸ್, ಪೋಸ್ಟ್ ಕ್ಲಾಸಸ್ ಆಗಿರ್ಬೋದು, ಬಂದು ಲೈಬ್ರರಿದಲ್ಲಿ ಪ್ರಿಪೇರ್ ಆಗಿರ್ಬೋದು, ಅಥವಾ ಆಸ್ಕಿಂಗ್ ಫಾರ್ ಮೋರ್ ಮಟೀರಿಯಲ್ಸ್, ಹ್ಯಾಂಡ್-ಔಟ್ಸ್. ಸೊ when you become such a familiar face, it means that your process has spoken a lot about it. So kudos for it. Now that he has spoken about the journey, and so how did it all start, like so how did you prepare for PGCT, like for an young aspirant who's watching? So did you first clear all the basics, then how was it, then did you like generally what we do at time is we go with 3 different levels of going with basics, then clearing the syllabus, and then doing the mock tests. So
did you adapt to the same process, and how the mock tests also helped you, and why mock tests are also very important? Can you, if you can give, you know, ಸೊ ಬೇಸಿಕ್ಸ್ ಕ್ಲಿಯರ್ ಅನ್ನೋದಕ್ಕಿಂತ ನಾ ಮೊದಲೇ ಹೇಳಿದೆ ಸರ್, ನಂಗೆ ಕ್ವಾಂಟ್ ಒಟ್ಟು ಭಾಳ ಡಿಫಿಕಲ್ಟ್ ಅನಿಸಿತ್ತು ಪೇಪರ್ ನೋಡಿದ ಕೂಡಲೇ. ಇಷ್ಟು ಫಸ್ಟ್ ದಿನ ನಂಗೆ ಮೆಟೀರಿಯಲ್ ಕೊಟ್ಟಾಗ ಆಫೀಸ್ದಾಗ ಏನಪ್ಪ ನಾ ಇಷ್ಟೆಲ್ಲ ಸಾಲ್ವ್ ಮಾಡ್ಬೇಕೇನಂತ ಅನ್ಸಿತ್ತು ನನಗೆ, ಆನೆಸ್ಟ್ಲಿ ಹೇಳ್ಬೇಕಂತಂದ್ರೆ. ಸೊ ನಾ ಇಲ್ಲಿ ಬ್ಯಾಂಕಿಂಗ್ ಎಕ್ಸಾಮಿಗೆ ನಾ ಅಡ್ಮಿಷನ್ ತೊಗೊಂಡಿದ್ದೆ ಸರ್. ಸೊ ಅದು ಪಿ ಜಿ ಸಿ ಟಿಗೆ ಹೆಲ್ಪ್ ಆಗಲಿ ಅಂತ. ಯಾಕಂದ್ರೆ ಬ್ಯಾಂಕಿಂಗ್ ಲೆವೆಲದ್ದು ಏನು ಡಿಫಿಕಲ್ಟಿ ಇರ್ತೈತಲ್ಲ ಅದೊಂದು ಸ್ವಲ್ಪ ಅನ್ನೋಕೇನು ಭಾಳ ಹೈ ಇರ್ತೈತೆ ರೀ ಸರ್. ಸೊ ಇಂಗ್ಲೀಷ್ ಆಗಿರ್ಬೋದು, ಎಲ್ಲ ಸಬ್ಜೆಕ್ಟ್ಸ್ ಆಗಿರ್ಬೋದು, ನಾ ಬ್ಯಾಂಕಿಂಗ್ ಕೋಚಿಂಗ್ ಒನ್ ಟೈಮ್ ಕೂತಿದ್ದೆ ಸರ್. ಎಲ್ಲ ಸಬ್ಜೆಕ್ಟ್ಸು ಅವ್ರು ಏನೇನು ಮೆಟೀರಿಯಲ್ ಕೊಡ್ತಾರೆ, ಹ್ಯಾಂಡ್ಔಟ್ ಕೊಡ್ತಾರಲ್ಲ, ಮತ್ತು ಎವ್ರಿ ಡೇ ರಿವಿಷನ್. ನಾ ಮಲ್ಕೊಳ್ಳೋಕಿನ ಇವತ್ತೇನು ಹೇಳ್ತಾರೆ ಅದು ಕಂಪ್ಲೀಟ್ ಆಗ್ಬೇಕು, ಇಲ್ಲ ನಾ ಮಲ್ಕೋತಿದ್ದಿಲ್ಲ. ಅಲ್ಲಿ ತನಕ ಐ ಯೂಸ್ ಟು ಫಿನಿಶ್ ದ ವರ್ಕ್ ದ್ಯಾಟ್ ಹ್ಯಾಸ್ ಬಿನ್ ಗಿವನ್. ಅವ್ರು ಏನೇನು ಹೋಮ್ವರ್ಕ್ ಕೊಡ್ತಿದ್ರು ಅದೆಲ್ಲನೂ ಮಾಡ್ತಿದ್ದೆ. ಸ್ಪೆಷಲಿ ಅಖಿಲ್ ಸರ್ ಕ್ಲಾಸಿಗೆ ಬರಾಕತ್ತಿದ್ದಾಗ ಸೀದಾ ಬಂದು ಹ್ಯಾಂಡ್ಔಟ್ ಕೊಟ್ಬಿಡೋರು. ಕಾನ್ಸೆಪ್ಟ್ ಬಗ್ಗೆ ಹೇಳೋದಿಲ್ಲ ಏನಿಲ್ಲ, ಸೀದಾ ಹ್ಯಾಂಡ್ಔಟ್ ಕೊಡೋರು. ಹ್ಯಾಂಡ್ಔಟ್ ಸಾಲ್ವ್ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಿದ್ರು. ಸೊ ಅದು ಹೆಂಗೆ ಆಗ್ತಿತ್ತು ಅಂತಂದ್ರೆ, ನಮಗೆ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಂಡು ಹೆಂಗೆ ಮಾಡ್ಬೋದು, ಏನು ಮಾಡ್ಬೋದು ಅಂತ ತಲೆ ಓಡೋದ್ರಕಿನ ಅದನ್ನ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಐಡಿಯಾ ಬಂದ್ಬಿಡ್ತೈತೆ ರೀ ಸರ್. ಅವರು ಡೈರೆಕ್ಟ್ಲಿ ಕಾನ್ಸೆಪ್ಟ್ನ ಸ್ಟಾರ್ಟ್ ಮಾಡಿಬಿಡ್ತಿದ್ರು. ಮತ್ತು ಪ್ರಿಪ್ರೇಷನ್ ಬಗ್ಗೆ ಹೇಳ್ಬೇಕಂತಂತಂದ್ರೆ, ಬೆಳಗ್ಗೆ ಕ್ಲಾಸಿಗೆ ಕುಂದಿರ್ತಿದ್ದೆ. ಕ್ಲಾಸಿನ ಮುಗಿದ ಕೂಡ ಏನಾದರೂ ಬ್ರೇಕ್ ಇತ್ತಂತಂದ್ರೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಿಡ್ತಿದ್ದೆ ಒಂದು 10-15 ನಿಮಿಷದಾಗ. ಮತ್ತು ರಿವಿಷನ್ ಮಾಡ್ತಿದ್ದೆ 10:30 to 1. ಮತ್ತು ಶಾಬಾಸ್ ಸರ್ ಕ್ಲಾಸ್ ಅದಾಗ ನಾವು ಒಂದು ತಾಸು ಊಟ ಮಾಡಿ ಮಧ್ಯಾಹ್ನ ಒಂದು 15-20 ನಿಮಿಷ ಅಲ್ಲೇ ನ್ಯಾಪ್ ತೊಗೊಂಡು ನೆಕ್ಸ್ಟ್ ಹೊಳ್ಳಿ ಲೈಬ್ರರಿಗೆ ಕುಂತ್ಬಿಡ್ತಿದ್ದೆ ಓದ್ಕೋತ. ಸೊ ಸಾಯಂಕಾಲ 6:30-7 ತನಕ ನಾ ಜಾಸ್ತಿ ಈ 6 ಮಂತ್ಸ್ ಒಳಗೆ ಟೈಮ್ ಸ್ಪೆಂಡ್ ಮಾಡಿದ್ದ ಟೈಮ್ ಇನ್ಸ್ಟಿಟ್ಯೂಟ್ ಒಳಗೆ ಮತ್ತು ಲೈಬ್ರರಿ ಒಳಗೆ. ಮನೆಗೆ ಸುಮ್ಮ ಮಲ್ಕೊಳಕ್ಕೆ ಹೋಗೋಂಗೆ ಹೋಗ್ತಿದ್ದೆ ಸರ್ ಅಷ್ಟೇ. ಉಳ್ಕಿದ ಟೈಮ್ ಎಲ್ಲ ನಾ ಮೋಸ್ಟ್ ಆಫ್ ದ ಟೈಮ್ ಇಲ್ಲೇ ಸ್ಪೆಂಡ್ ಮಾಡ್ತಿದ್ದೆ. ಸೊ ಕಂಟಿನ್ಯೂಸ್ ಪ್ರಿಪ್ರೇಷನ್ ಅದ ಮೂಡ್ ಒಳಗೆ ಇದ್ಬಿಡ್ತಿದ್ದೆ. ಮತ್ತು ಲಾಸ್ಟ್ ಮಾರ್ಕ್ಸ್ ಟೆಸ್ಟಿಗೆ ಹೇಳ್ಬೇಕಂತಂತಂದ್ರೆ, ಲಾಸ್ಟ್ 15 days to 20 days ಏನಿತ್ತು ಬರೀ ಮಾರ್ಕ್ಸ್ ಮಾಡೀನಿ ಸರ್. ಎಸ್ಪೆಷಲಿ ನಾ ಟೈಮರ್ ಹಚ್ತಿದ್ದೆ ಮತ್ತು OMR ಶೀಟ್ ಜೊತೆನ ನಾನು ಕುಂದಿರ್ತಿದ್ದೆ. OMR ಒಂದು ಜೆರಾಕ್ಸ್ ತೊಗೊತಿದ್ದೆ, ಅದ್ರೊಳಗೆ ಪ್ರಾಕ್ಟೀಸ್ ಮಾಡ್ತಿದ್ದೆ. ಯಾಕಂತಂದ್ರೆ ಎಕ್ಸಾಮ್ದು ಏನು ಫಿಯರ್ ಇತ್ತಲ್ಲ ಅದು ಇರಬಾರ್ದು. ನಾ ಎಕ್ಸಾಮ್ ಬರೆಯಾಕತ್ತೀನಿ ಅನ್ನೋ ಒಂದು ಮೈಂಡ್ಸೆಟ್ನಾಗ ಕುಂತು ಬರೆಯಾಕತ್ತಿದ್ದೆ. 2 ಅವರ್ಸ್ದು ಒಂದು ಟೈಮರ್ ಹಚ್ತಿದ್ದೆ. ಟೈಮರ್ ಹಚ್ಚಿ OMR ಶೀಟ್ ಜೊತೆನ ಕುಂತು ಕ್ವಶನ್ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡ್ತಿದ್ದೆ. ಮಾರ್ಕ್ಸ್ ಎಷ್ಟು ಇಂಪಾರ್ಟೆಂಟ್ ಆಗ್ತಾವ ಅಂತಂತಂದ್ರೆ, ಕ್ವಶನ್ ಪೇಪರ್ ಯಾವ ಥರ ಬರ್ಬೋದು ಅನ್ನೋದನ್ನು ಅವು ತೋರಿಸ್ಕೊಡ್ತಾವೆ. ಯಾಕಂತಂದ್ರೆ ಪೇಪರ್ ಹೆಂಗೆ ಬರ್ತೈತಿ, ಅನ್ಎಕ್ಸ್ಪೆಕ್ಟೆಡ್, ವೆರಿ ಅನ್ಎಕ್ಸ್ಪೆಕ್ಟೆಡ್. ಈ ವರ್ಷ ಮಾತ್ರ ಕ್ವಶನ್ ಪೇಪರ್ ಭಾಳ ಅನ್ಎಕ್ಸ್ಪೆಕ್ಟೆಡ್ ರೀ ಸರ್. MCAದು ಕ್ವಶನ್ ಪೇಪರ್ ನಾವು ಬರೆಯಾಕತ್ತೀವಿ ಅಂತೇಳಿ ನನಗೆ ಅನ್ಸಾಕತ್ತೈತಿ ಕ್ವಶನ್ ಪೇಪರ್ ನೋಡಿದಾಗ. ಸೊ ಮಾರ್ಕ್ಸ್ ಬರ್ದಿದ್ದು ನನಗೆ ಭಾಳ ಹೆಲ್ಪ್ ಆಗಿತ್ತು. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ನಾ ಬ್ಯಾಂಕಿಂಗ್ ಕೋಚಿಂಗ್ ತೊಗೊಂಡು ಆ ಒಂದು ಡಿಫಿಕಲ್ಟಿ ಲೆವೆಲ್ ಪ್ರಾಕ್ಟೀಸ್ ಆಗಿದ್ದಕ್ಕೆ ನಾನು ಎಕ್ಸಾಮ್ ಒಳಗೆ ಹೆಲ್ಪ್ ಆಗ್ತು ಏನೋ ಅಂತ ಹೇಳಿ ಅನಿಸ್ತೈತೆ ರೀ ಸರ್ ಅಷ್ಟೇ. okay, nice. So interesting few points to mention is that when he started off, like a lot of the candidates have this, ನನ್ನ math ಭಾಳ ವೀಕ್ ಇರುತ್ತೆ, ಹೌದಾ? And in fact you heard it right from the candidate himself, right from the topper and achiever himself. ನಾನು ಸ್ಟಾರ್ಟಿಂಗ್ ಮಾಡಿದಾಗ ಮ್ಯಾಥ್ಸ್ ತುಂಬಾ ವೀಕ್ ಇರ್ತಿತ್ತು. ಬೈ ದಿ ಎಂಡ್ not only I become extremely good, it became one of my favorite subjects, right? So this is what great faculties do. So kudos to you, Shaba sir, for doing that. And he has done it numerous times as well. ಸೊ ಈ ವಿಷಯ ಅದಕ್ಕೆ ಹೇಳಲಿಕ್ಕತ್ತೀನಿ ಅಂತಂದರೆ, ಕಾಂಪಿಟೇಟಿವ್ ಎಕ್ಸಾಮ್ ಬಂದಾಗ ಓಕೆ ನಂದು ಈ ಸಬ್ಜೆಕ್ಟ್ ವೀಕ್ ಇರುತ್ತೆ, ಇದು ವೀಕ್ ಇರುತ್ತೆ, ಎಸ್ ಇರ್ಬೋದು. ಬಟ್ ದ ಬ್ಯೂಟಿ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಎಸ್ಪೆಷಲಿ examinations like MB as such, is that it gives opportunity equally to everyone. Because ಈ ಪರ್ಟಿಕ್ಯುಲರ್ ಫೀಲ್ಡ್ ಒಳಗಡೆ ಹಾರ್ಡ್ ವರ್ಕ್ ಬೀಟ್ಸ್ ಟ್ಯಾಲೆಂಟ್ ಅಂತ ಹೇಳ್ತೀವಿ, ಹೌದಾ? ಸೊ ಐ ರಿಪೀಟ್ ದ ಸ್ಟೇಟ್ಮೆಂಟ್, ಹಾರ್ಡ್ ವರ್ಕ್ ಬೀಟ್ಸ್ ಟ್ಯಾಲೆಂಟ್. ಯು ಮೈಟ್ ಬಿ mathematically, arithmetically very good, but unless you will not practice the pattern of the exam, you will not really score well. So actually, to be very honest, ಹೇಳ್ಬೇಕಂತಂದ್ರೆ we were aiming for single digit ranking, but it's okay, you know, things will not be the same all the time, but nevertheless 70th rank is still a great achievement, and in fact is going to the one of the top college. In fact ಅವ್ರಿಗೆ ಬರುವಂಥ ರ್ಯಾಂಕಿಗೆ ಯಾವುದು ಕಾಲೇಜ್ ರಿಜೆಕ್ಟ್ ಮಾಡೋದಿಲ್ಲ. ಸೊ that is the freedom, that is what we have. And generally the students that enroll us, we keep them in separate, wherein we give them specially handouts and handcrafted questions as well, so that you know, no matter what questions is tricky bandru, pattern change adru kuda, it will not affect drastically ಅಂತ ಹೇಳ್ಬೋದು, right? So having said that, I also wanted to bring one more point of view, is that now that we have seen how his preparation were like, and ನಾನು ಕೇಳೋಕ್ಕಿಂತ ಮುಂಚೆನೇ ಹೇಳಿಬಿಟ್ರು that ಮನೆಗೆ ಹೋಗಿ that he would once revise what was being spoken in the class, right? So and he had opted for a higher level of preparation, and later he switched to MBA as well, because for his own thought, his own process was, okay, ನಾನು ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಮಾಡಿದ್ರೆ ಇದು ನನಗೆ ಒಳ್ಳೇದಾಗುತ್ತೆ, ನನಗೆ ಹೆಲ್ಪ್ ಆಗುತ್ತೆ. ಸೊ ಆಬ್ವಿಯಸ್ಲಿ ಇಟ್ ಹ್ಯಾಸ್ ಹೆಲ್ಪ್ಡ್ ಹಿಮ್.
But if you're somebody illa sir ನಾನು only ಇದಕ್ಕೆ ತಗೋತೀನಿ, definitely why not, because at the end of the day it's the faculties who are going to be the same that are going to guide you through the journey, right? Sangmesh, going forward, what are your plans now, like now that you've secured good rank, 70th rank, and what are your other plans? Why are you choosing MBS particular as such? ಸೊ ನಾವು ಬಿ.ಕಾಮ್ ಒಳಗೆ ಏನು ಕಲಿತೀವಿ ಬರೀ ಥೆರಾಟಿಕಲ್ ಆಸ್ಪೆಕ್ಟ್ಸ್ ಕಲಿತೀವಿ ರೀ ಸರ್. ಫೈನಾನ್ಷಿಯಲ್ದು ಅಕೌಂಟಿಂಗ್ ಆಗಿರ್ಬೋದು, ಮಾರ್ಕೆಟಿಂಗ್ ಆಗಿರ್ಬೋದು, ಓನ್ಲಿ ಥೆರಾಟಿಕಲ್ ಏನು ಆಸ್ಪೆಕ್ಟ್ಸ್ ಇರ್ತಾವಲ್ಲ ನಾವು ಅಷ್ಟೇ ಮಾಡ್ಕೋತೀವಿ. ಸೊ ನಾ ಆಗಲೇ ಹೇಳಿದಾಗ ದ ಪ್ರೈಮ್ ಮಿನಿಸ್ಟರ್ ವಾಂಟ್ಸ್ ದ ಯೂತ್ ಟು ಕಾಂಟ್ರಿಬ್ಯೂಟ್ ಟು ದ ಕಂಟ್ರೀಸ್ ಎಕಾನಮಿ. ಸೊ ಅದ ಒಂದು ನನಗೊಂದು ಮೋಟಿವೇಶ್ನಲ್ ಫ್ಯಾಕ್ಟರ್ ಆಗೈತಿ. ಏನಂತಂದ್ರೆ ಏನೇನು ನಾವು ಥಿಯರಿ ಏನೇನು ಕಲ್ತೀವಲ್ಲ ಬಿ.ಕಾಮ್ ಒಳಗೆ, ಈಗ ಅದು ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಆಗ್ಬೇಕು. ಯಾಕಂದ್ರೆ ಅಲ್ಲಿ ಕೇಸ್ ಸ್ಟಡೀಸ್ ಬರ್ತಾವೆ, ಪ್ರಾಜೆಕ್ಟ್ ಲರ್ನಿಂಗ್ ಬರ್ತೈತಿ, ಇಂಡಸ್ಟ್ರಿ ವಿಸಿಟ್ಸ್ ಬರ್ತಾವೆ. ಸೊ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಟು ಲರ್ನ್. ಸೊ MBA ಮಾಡಿದೆ ಅಂತಂದ್ರೆ ಐ ಕ್ಯಾನ್ ಎಕ್ಸೆಲ್ ಇನ್ ದ ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಆಫ್ ಇಟ್. ಆ್ಯಂಡ್ ದೆನ್ ನಾನು ಬಿಸ್ನೆಸ್ ಮಾಡ್ಬೇಕಂತ ಅಂದ್ಕೊಂಡಿನಿ. 1-2-3 ಇಯರ್ಸ್ ಜಾಬ್ ಆಗಲಿ, ಅದ್ರ ಮೇಲೆ ನಂಗೆ ಏನು ಎಕ್ಸ್ಪೀರಿಯನ್ಸ್ ಬರ್ತೈತಿ, ಏನು ಮತ್ತು ನಾಲೆಜ್ ಬರ್ತೈತಿ, ಅದನ್ನು ಯೂಸ್ ಮಾಡಿಕೊಂಡು ಬಿಸ್ನೆಸ್ ಮಾಡಿ ಐ ವಾಂಟ್ ಟು ಕಾಂಟ್ರಿಬ್ಯೂಟ್ ಟು ದ ಎಕಾನಮಿ ಸರ್. ಎಸ್. Lovely, lovely. As I've told you, he is one driven individual, right? And that's really, really aspiring and happy to see that. Also, to just to touch a small aspect, okay, if Ishad Bekan and Mathad Bekantini, because somewhere down the line, because he used to attend offline batch, and how did the offline that competition? Like you saw huge numbers, right? There was a lot of people who would attend PGCT coaching at time Hubli and Dharwad, and you were in time Hubli, if I'm not wrong. ಸೊ ಅಲ್ಲಿ ಹೌ ಡಿಡ್ ದಟ್ ಅಟ್ಮಾಸ್ಫಿಯರ್ ಹೆಲ್ಪ್ ಯು, ದಟ್ ಆಫ್ಲೈನ್ ಕೋಚಿಂಗ್ದಾಗ ಬಂದಾಗ ಎಲ್ಲರೂ ಆಫ್ಲೈನ್ ಕ್ಲಾಸ್ ಬಂದು ಟ್ರೆಡಿಷನಲ್ ಮೆಥಡ್ ಕಲಿತಾಗ ಹೌ ಡಿಡ್ ದ್ಯಾಟ್ ಆಫ್ಲೈನ್ ಟ್ರೈನಿಂಗ್ ರಿಯಲಿ ಹೆಲ್ಪ್ ಯು ಟು ಪುಷ್? ಬಿಕಾಸ್ ಯು ಡಿಡ್ ಟೆಲ್ ಮಿ ದ್ಯಾಟ್ ಆನ್ಲೈನ್ದಲ್ಲಿ ನಿಮಗೆ ಪರ್ಸ್ನಲಿ ಯು ಡಿಂಟ್ ಹ್ಯಾವ್ ದ್ಯಾಟ್ ಎಂಜಾಯ್ಮೆಂಟ್ ಆಫ್ ಲರ್ನಿಂಗ್ ಥಿಂಗ್ಸ್, ಬಟ್ ಹೌ ಡಿಡ್ ದ್ಯಾಟ್ ಆಫ್ಲೈನ್ ಸೆಟ್ಟಿಂಗ್ ಆ್ಯಂಡ್ ಎನ್ವೈರ್ಮೆಂಟ್ ಹೆಲ್ಪ್ ಯು? ಸೊ ಈಗ ಆಫ್ಲೈನ್ ಅಂತಂದ್ರೆ ನಾವೊಂದು ಎಕ್ಸಾಂಪಲ್ ಕೊಡ್ಬೇಕಂತಂದ್ರೆ, ಈಗ ನಾವು ಕಾರ್ ಡ್ರೈವಿಂಗ್ ಕೋಚಿಂಗ್ ಹಚ್ಚಿದ್ವಿ ಅಂತಂತಂದ್ರೆ ಸಿಮ್ಯುಲೇಷನ್ನು ಕೊಡ್ತಾರೆ ಸರ್ 5 ಡೇಸ್ದು. ನಾವು ಸಿಮ್ಯುಲೇಷನ್ ಒಳಗೆ ಕಾರ್ ಹೊಡೆದಿದ್ದು ಅದು ನಿಂತಲ್ಲೇ ಒಂದು ಹೊಡೆದಂಗೆ ಆಗಿರ್ತೈತಿ. ಇಟ್ಸ್ ನಾಟ್ ಅದು ರಿಯಲ್ ಆಗಕ್ಕೆ ಸಾಧ್ಯನೇ ಇಲ್ಲ ಅಲ್ರಿ ಸರ್. ಕಾರ್ ಡ್ರೈವ್ ಮಾಡಿದಾಗ ಒಂದು ಮಜಾ ಬರೋದು ಕಾರ್ ಡ್ರೈವಿಂಗದ್ದು. ಸೊ ಹಂಗೆ ಇಲ್ಲಿ ಕ್ಲಾಸಸ್ಸಿಗೆ ಬಂದಾಗ ಫ್ಯಾಕಲ್ಟಿ ಮುಂದೆ ಇದ್ದಾಗ ನಮ್ಗೇನು ಡೌಟ್ಸ್ ಬರ್ತಾವೆ, ನಮ್ಗೇನು ಕ್ಲಾರಿಫಿಕೇಷನ್ ಬೇಕು ಅದನ್ನು ಇಲ್ಲೇ ಕೇಳ್ಕೊಬೋದು. ಆನ್ಲೈನ್ ಒಳಗೆ ಏನಾಗ್ತೈತಿ, ರೆಕಾರ್ಡೆಡ್ ಲೆಕ್ಚರ್ಸ್ ಇರ್ತಾವೆ. ಏನಾದರೂ ನಮಗೆ ಡೌಟ್ಸ್ ಬಂತು ನಾವು ಕೇಳೋಕ್ಕಾಗಂಗಿಲ್ಲ. ಎಸ್ಪೆಷಲಿ ನಾ ಶಾಬಾಜ್ ಸರಿಗೆ ಭಾಳಷ್ಟು ತೊಂದರೆ ಕೊಟ್ಟೀನಿ. ಯಾಕಂತಂದ್ರೆ 7:00 8:00 ತನಕ MBA ಬ್ಯಾಚ್ ಇದ್ದಾಗ 8 ಗಂಟೆ 8:30ಗೆ ನನ್ನ ಜೊತೆ ಅವ್ರು ಕುಂತು ಎಲ್ಲ ಎಕ್ಸಾಂಪಲ್ಸ್ ಸಾಲ್ವ್ ಮಾಡಿ, ನಂದು ಏನೇನು ಡೌಟ್ಸ್ ಅದಾವೆ ಕ್ಲಿಯರ್ ಮಾಡಿ ಆಮೇಲೆ ಮನೆಗೆ ಹೋಗ್ತಿದ್ರು. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಹಿಮ್. ಯಾಕಂತಂದ್ರೆ ಅಂಥ ಒಂದು ಫೆಸಿಲಿಟಿ ಏನೈತಿ ಅದು ಆನ್ಲೈನ್ ಒಳಗೆ ಸಿಗಂಗಿಲ್ಲ ಸರ್. ಮತ್ತು ಟೀಚರ್ಸ್ ಜೊತೆ ಒಂದು ಕನೆಕ್ಷನ್ ಸಿಗ್ತೈತಿ ಆಫ್ಲೈನ್ ಮಾಡಿದಾಗ. ನಾ ಬ್ಯಾಂಕಿಂಗ್ ಕೋಚಿಂಗ್ ಕುಂತಿದ್ದೆ ಅಂತ ಹೇಳಿದೆ. ಆ ಹುಡುಗರು ಎಷ್ಟು ಡೆಡಿಕೇಟೆಡ್ ಇರ್ತಾರೆ ಅಂತಂತಂದ್ರೆ ಅದು ಒಂದು ಮೋಟಿವೇಶ್ನಲ್ ಫ್ಯಾಕ್ಟರ್ ಆಗ್ತೈತಿ. ಆನ್ಲೈನ್ ಇದ್ವಿ ಅಂತಂತಂದ್ರೆ ಹುಡುಗರು ಏನು ಮಾಡಕತ್ತಾರೆ ಬೇರೆದವ್ರನ್ನೂ ಒಂದು ನಾಲೆಜ್ ಇರಂಗಿಲ್ಲ. ಯಾವ ಲೆವೆಲಿಗೆ ಕಾಂಪಿಟೇಷನ್ ಐತಿ, ಯಾವ ಲೆವೆಲಿಗೆ ಪ್ರಿಪರೇಷನ್ ಐತಿ ಅಂತೇಳಿ ಗೊತ್ತಾಗಂಗಿಲ್ಲ. ಸೊ ಅವ್ರು ಅಷ್ಟು ಪ್ರಿಪೇರ್ ಆಗಕತ್ತಾರಂದ್ರೆ ನಾನು ಅಷ್ಟು ಆ ಲೆವೆಲಿಗೆ ಪ್ರಿಪೇರ್ ಆಗ್ಬೇಕನ್ನೋ ಒಂದು ಥಾಟ್ ಬರ್ತೈತಿ ಮನಸ್ಸಿಗೆ. ಸೊ ಇವೆಲ್ಲ ಥಿಂಗ್ಸ್ ನನಗೆ ಹೆಲ್ಪ್ ಮಾಡಿದ್ವಿ ಸರ್. ಸೊ ಯಾ. Lovely, lovely. So interesting. He's mentioned Shaba sir used to wait until late 8:30. I'm very glad none the evening classes hakilla because otherwise nಮ್ದು 8-8 ಆಗ್ತಿತ್ತು. But nevertheless, right? So all in all, so Sangmish has secured 70th rank in PGCT MBA, and in many ways, as I've told you, even he admits it that it's far lesser rank for him, right? Because he always said me, sir, ನಾನು 1 to 9 ದಲ್ಲೇ ಬರ್ತೀನಿ, but things will go south sometimes, and during the exam there were few things going to happen. So even this top rank is, I'm just telling you because this is an honest, you can say, feedback from what I received from him, and assessment of how things should have been. But irrespective of that, an achievement is an achievement. You can never downplay it. So for all the efforts he has put right from the beginning, from team time, we heartily congratulate Sangmesh, and we wish him all the very best. As you have already seen, he's self-driven. He wants to really impact the nation. He impacts the things around him, and I'm sure there's hardly any doubt. There's little doubt about his success, meaning he will definitely achieve whatever he aims for. So as a token of respect and a token of respect from the entire team time, we would like to give you a small present so that you can take this small gesture going forward.
No, can you please get me that? Yes. Yes. So congratulations yet again. Yeah. Thank you, sir. Thank Yeah. you so much. The small thing and from team time, right? So yeah. So so just a small gift hamper from Tam. So I wish him all the very best. So he deserves it. The reason we gifted him a book because he's a bookworm. He loves reading books. So gifted him a wonderful book. So if you're an achiever from a time and we haven't reached out to you, please do get back to us. And there are far more and many more achievers who are in line who might come across and who are already working right now. Even the plan is to bring them on board and to have honest conversation about their journey and what they're doing right now, who have also cleared out their MBAs, so that it inspires the journey of many students and uh, learners out there. So I wish again Sangmesh a very all the best and congratulations and thanks for taking this time and doing this with us. So we are Time Hubli Dharwad. And if you're somebody who's inspired by this journey, please do comment us. Please do make sure that you reach out to walk into any of the centers of Time Hubli and Dharwad. And for any sort of counseling or any sort of information, reach out to us. So having said that, I wish you all the very best and thank you and goodbye from us.